ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ ಆಲೂರ್. ನೀವು ನೋಡ್ತಾ ಇದ್ದೀರಾ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ. ಸಂಸ್ಕಾರ, ಆಚಾರ, ವಿಚಾರಗಳ ಹೂರಣವನ್ನ ಹೊತ್ತು ಬರುತ್ತೆ ಪ್ರತಿದಿನವೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ. ಇವತ್ತು ಕೂಡ ವಿಶೇಷವಾದ ಮಾಹಿತಿಯನ್ನ ಗುರುಗಳು ಕೊಡ್ತಿದ್ದಾರೆ. ಬಹು ವಿಶೇಷವಾದ ಕಾರ್ಯಕ್ರಮ ಇದು. ಗೋವಿನ ಬಗ್ಗೆ ಹಿಂದೂ ಧರ್ಮದಲ್ಲಿ ವಿಶಿಷ್ಟವಾದ ಒಂದು ಸ್ಥಾನವಿದೆ. ಬೇರೆ ಯಾವ ಪ್ರಾಣಿಗೂ ಕೊಡದೇ ಇರುವಂತಹ ಸ್ಥಾನವನ್ನ ನಾವು ಗೋವಿಗೆ ಕೊಟ್ಟಿದ್ದೇವೆ. ಯಾವ ಸ್ಥಾನ ಗೊತ್ತಾ? ಗೋ ಮಾತೆ ಅಂತ ಸಂಬೋಧಿಸ್ತೇವೆ. ತಾಯಿ 1 ವರ್ಷ 2 ವರ್ಷ ಹಾಲು ಕೊಟ್ಟರೆ ನಾವು ಬದುಕಿರೋವರೆಗೂ ಕೂಡ ತನ್ನ ಕರುವಿಗೆ ಕೊಡದೆ ನಮಗೆ ಹಾಲು ಕೊಡ್ತಾಳಲ್ಲ. ಹಾಗಾಗಿ ಗೋಮಾತೆ, ಅವಳಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ನೆಲೆಸಿದ್ದಾರೆ ಅನ್ನೋ ಪೂಜ್ಯ ಭಾವ ನಮ್ಮದು. ಹಾಗಿದ್ರೆ ಈ ಗೋಮಾತೆಯನ್ನ ಯಾವ ಸಂದರ್ಭದಲ್ಲಿ ಹೇಗೆ ಪೂಜೆ ಮಾಡಬೇಕು, ಆ ಅನುಷ್ಠಾನದ ಕುರಿತಾಗಿ ಇವತ್ತು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ ಗುರುಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದಕ್ಕೂ ಮುನ್ನ ನೆನಪಿಸ್ತಾ ಇದ್ದೇನೆ, ಬಹಳ ವಿಶೇಷವಾಗಿ ಕುಬೇರ ಸಭೆ ಇದೇ ತಿಂಗಳ 31ನೇ ತಾರೀಕು ಜರುಗ್ತಾ ಇದೆ ಬೆಂಗಳೂರಿನಲ್ಲಿ. ಖಂಡಿತವಾಗ್ಲೂ ಬನ್ನಿ, ಪಾಲ್ಗೊಳ್ಳಿ, ಜೀವನದಲ್ಲಿ ಒಳಿತನ್ನ ಕಾಣಿ ಅಂತ ಹೇಳ್ತಾ ಗೋಪೂಜೆಯ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಗುರುಗಳನ್ನ ಬರ್ಮಾಡ್ಕೊಳ್ಳೋಣ. ಸ್ಪಿರಿಚುವಲ್ ಗುರುಗಳು ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರುಗಳನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಲ್ಮಿಯ ಸ್ವಾಗತ. ಒಳಿತಾಗ್ಲಿ. ನಾನು ಗೋಪೂಜೆ ಬಗ್ಗೆ ಹೇಳ್ತಿದ್ದೆ ಗುರುಗಳೇ. ಇತ್ತೀಚೆಗೆ ಒಬ್ರು ಯಾರೋ ಕೇಳಿದ್ದುಂಟು, ಅಪಾರ್ಟ್ಮೆಂಟಲ್ಲಿ ನಾವು ಇರೋದಕ್ಕೆ ಹೋಗ್ತಾ ಇದ್ದೀವಿ, ಕೊಂಡ್ಕೊಂಡಿದ್ದೀವಿ, ಆದರೆ ನಮ್ದಿರೋದು 6ನೇ ಫ್ಲೋರ್ನಲ್ಲಿ. ಗೋಪೂಜೆ ಮಹತ್ತರವಾದ ಪಾತ್ರ ವಹಿಸುತ್ತೆ. ಪ್ರತಿಯೊಂದು ಗೃಹ ಪ್ರವೇಶ ಆಗುವಾಗ ಗೋವನ್ನ ಕರ್ಕೊಂಡು ಹೋಗ್ಲಾಗತ್ತೆ, ಆದರೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಏನಪ್ಪ ಮಾಡೋದು ಅಂತ, ಮತ್ತು ಯಾವ ಯಾವ ಸಂದರ್ಭದಲ್ಲಿ ಗೋಪೂಜೆಯನ್ನ ಮಾಡಲೇಬೇಕು ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಓಂ ಸುರಭ್ಯೇ ನಮಃ. ದೇವಲೋಕದಲ್ಲಿರ್ತಕ್ಕಂತಹ ಕಾಮಧೇನುವಿನ ಹೆಸರು ಸುರಭಿ. ಅಂತಹ ಸುರಭ್ಯೇ ನಮಃ ಅನ್ನೋ ಒಂದೇ ಒಂದು ಪದ ಬಹುಶಃ ಇವತ್ತು ಮಾಡಿರ್ತಕ್ಕಂಥ ಪಾಪವನ್ನು ತೊಳಿತಕ್ಕಂಥದ್ದು. ನೀವು ಸ್ನಾನವನ್ನು ಮಾಡ್ತಕ್ಕಂಥದ್ದು ವರನೋಟದ ಶುದ್ಧಿ ಆಗ್ತಕ್ಕಂಥದ್ದು. ಆತ್ಮಶುದ್ಧಿಗಾಗಿ ಏನೆಲ್ಲ ಹೇಳ್ತಾನೆ ಗೊತ್ತುಂಟ? ತ್ರಿಕಾಲ ಸಂಧ್ಯಾವಂದನಾದಿಗಳನ್ನು ಹೇಳ್ತಾನೆ. ತ್ರಿಕಾಲ ಸಂಧ್ಯಾವಂದನೆ ಅಂತಂದರೆ ಯಾರೋ ಒಬ್ಬ ಬ್ರಾಹ್ಮಣ ಅರ್ಘ್ಯವನ್ನು ಕೊಡತಕ್ಕಂತಹದ್ದು. ಅದೇ ಒಬ್ಬ ರೈತ ಅವನ ಹೆಗಲ ಮೇಲೆ ನೇಗಲನ್ನು ಇಟ್ಟುಕೊಂಡು ಹೋಗಿ ಹೊಲವನ್ನು ಉಳುಮೆ ಮಾಡ್ತಕ್ಕಂಥದ್ದು, ಅದು ಸಂಧ್ಯಾವಂದನೆ. ಅವರವರ ಕಾಯಕದಲ್ಲಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಪವಿತ್ರವಾಗಿ ಮಾಡ್ತಕ್ಕಂತಹದ್ದು ಸಂಧ್ಯಾವಂದನೆ. ಇನ್ನೊಂದು ಪದ ಸೂರ್ಯನು ಸಂಧಿಸುವ ಕಾಲ, ಅಂದರೆ ಪ್ರಾತಃ ಕಾಲದಲ್ಲಿ ಕೂಡ ಸೂರ್ಯ ಹೇಗಿರುತ್ತಾನೋ ಸಾಯಂಕಾಲ ಸಂಧ್ಯಾ ವೇಳೆ ಕೂಡ ಹಾಗೆ ಇರ್ತಾನೆ. ಅಂತಹ ಕಾಲಗಳಲ್ಲಿ ಆತನನ್ನು ನಾವು ಕೃತಜ್ಞತಾ ಭಾವದಿಂದ ನಮಿಸ್ತಕ್ಕಂತಹದ್ದು. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕಾಗಿರುವಂಥದ್ದು, ಗೋವಿಗೆ ಸಂಬಂಧಪಟ್ಟಾಗೆ ನಾನಿಲ್ಲಿ ಅರ್ಘ್ಯವನ್ನು ಕೊಡ್ತಾ ಜೊತೆಗೆ ಸೂರ್ಯ ನೆನಪು ಯಾಕೆ ಮಾಡ್ತಾ ಇದ್ದೇನೆ ಅಂತಂದರೆ, 33 ಕೋಟಿ ದೇವತಾ ನಮಗೆ ಕಾಣ್ತಕ್ಕಂಥ ವಿಶ್ವದ ಚಕ್ಷು ಅಂತಂದರೆ ಸೂರ್ಯ ಭಗವಂತ. ಅವನನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊ ಅಂತ ಹೇಳುತ್ತೆ. ಎಲ್ಲಿ ಮುಟ್ಟೋದು ಅವನನ್ನು? ಇನ್ನು ಆದಿಶಂಕರಾಚಾರ್ಯರು ಪೂಜಿಸ್ತಾ ಇರತಕ್ಕಂತಹ ಸರಸ್ವತಿ ದೇವಿಯನ್ನು ನೀನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಬೇಕಂತೆ. ಅದು ಎಲ್ಲಿ ಸಾಧ್ಯ ಉಂಟು? ಇನ್ನು ತಿರುಪತಿ ಶ್ರೀನಿವಾಸನ ದೇವಸ್ಥಾನಕ್ಕೆ ಆನ್ಲೈನ್ ಟಿಕೆಟ್ ಸಿಗೋದೇ ಕಷ್ಟ. ಇನ್ನು ಅವನ ದರ್ಶನ ಭಾಗ್ಯವೋ ಹೇಳುತ್ತೀರದು. ಇನ್ನು ಅಂಥದ್ರಲ್ಲಿ ಆ ಶ್ರೀನಿವಾಸನ ಪಾದ ಸ್ಪರ್ಶನವನ್ನು ಮಾಡ್ಕೋ ಅಂತ ಹೇಳುತ್ತೆ. ಇನ್ನು ನಮ್ಮ ಭಾರತ ದೇಶ ಅತ್ಯಂತ ಪವಿತ್ರವಾಗಿರತಕ್ಕಂತಹ, ಇಡೀ ಪ್ರಪಂಚದಲ್ಲೇ ದೊಡ್ಡದಾಗಿರ್ತಕ್ಕಂಥ ವಲಯ ಯಾವುದು ಇದೆ ಅಂತಂದರೆ ಅದು ಪೂರಿ ಜಗನ್ನಾಥನ ಸನ್ನಿಧಿ. 752 ವಲಯಗಳಿಂದ ಇರತಕ್ಕಂತಹದ್ದು. 600 ಜನ ಇರತಕ್ಕಂತಹದ್ದು ಕೂಡ ಭಟರು ಅಲ್ಲಿ ಸಿದ್ಧತೆ ಮಾಡತಕ್ಕಂಥ. ಪ್ರತಿನಿತ್ಯ 72 ನೈವೇದ್ಯಗಳನ್ನು ಮಾಡ್ತಾರೆ. ಬಹುಶಃ ಆ ಗೋವಿನ ಹಾಲಿನಿಂದಲೇ 30 ಪದಾರ್ಥ ರೆಡಿ ಇರತಕ್ಕಂತಹದ್ದು ಇರುತ್ತೆ. ಇಂತಹದ್ದು ಏನೆಲ್ಲ ಕೂಡ ಇದೆಯೋ, ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಒಂದು ಗೋವನ್ನು ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡ್ರೆ, ಶಂಕರಾಚಾರ್ಯರ ಪೂಜೆ ಮಾಡ್ತಾರಲ್ಲ ಸರಸ್ವತಿಯನ್ನು, ಆಕೆಯ ಪಾದವನ್ನು ಮುಟ್ಟಿದ ಹಾಗೇನೆ. ಒಂದು ಗೋವನ್ನು ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ, ತಿರುಪತಿ ಶ್ರೀನಿವಾಸನಿಗೆ ಯಾರೋ ಅಭಿಷೇಕ ಮಾಡಿದ್ರಲ್ಲ, ಪಾದ ತೊಳೆದ್ರಲ್ಲ, ಆ ಪಾದವನ್ನು ತೊಳೆದ ಹಾಗೇನೆ ನೀವು ಹಸುವನ್ನು ಮುಟ್ಟಿದ ಹಾಗೆ. ಪೂರಿ ಜಗನ್ನಾಥನಿಗೆ ನಿವೇದನೆ ಆಗ್ತಾ ಇದೆಯಲ್ಲ, ಅವನ ಗರ್ಭಗುಡಿ ಒಳಗಡೆ ಹೋಗಿ ಪ್ರವೇಶ ಮಾಡಿ ನೀವು ಅವನನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲವಲ್ಲ. ಹಾಗೇನೆ ನೀವೊಂದು ಗೋವನ್ನು ಮುಟ್ಟಿದ್ರೆ ಅವನ ನಮಸ್ಕಾರ ಮಾಡಿಕೊಂಡ ಹಾಗೇನೆ. ಎಲ್ಲಿ ಇರ್ತಕ್ಕಂತಹ ಕ್ಷೇತ್ರಗಳಿದೆಯೋ ಅಂತಹ ಕ್ಷೇತ್ರಾದಿಗಳ ಒಳಗೆ ಹೋಗಿ ಭಗವಂತನನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಮಗೆ ಪೂರಕವಾಗಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು 33 ಕೋಟಿ ದೇವತಾ ಕಾಮಧೇನುವೇ ನಮಃ. ಅಂತಹ ಕಾಮಧೇವನನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀನಿ ಅಂತಂದರೆ, ಬಹುಶಃ ಜನ್ಮ ಜಾತಕದಲ್ಲಿ ಏನಾದರೂ ನಮಗೆ ದೋಷಗಳಿದ್ದಾಗ, ಒಂದು ಕುಜುದೋಷ ಇದೆ ಅಂದ್ಕೊಳ್ಳೋಣ. ಅಂತಹ ಕುಜುದೋಷ ಇದೆ ಅಂತಂದರೆ
ನೀವು ಯಜ್ಞ ಮಾಡ್ಕೊಳ್ತೀರಿ, ವ್ರತ ಮಾಡ್ಕೊಳ್ತೀರಿ, ಪೂಜೆ ಮಾಡ್ಕೊಳ್ತೀರಿ, ದಾನ ಮಾಡ್ಕೊಳ್ತೀರಿ. ರಕ್ತದಾನವನ್ನು ಒಮ್ಮೆ ಮಾಡಿ ನೋಡಿ ನೀನು ರಕ್ತದಾನವನ್ನು ಒಮ್ಮೆ ಮಾಡಿ ನೋಡ್ತಕ್ಕಂತಹದ್ದು ದಾಳಿಂಬೆ ಹಣ್ಣನ್ನು ದಾನ ಮಾಡುವಂಥದ್ದು. ಆ ವರ್ಷದಲ್ಲಿ ಆ ಮಗುವಿಗೆ ಮದುವೆ ಆಗುತ್ತೆ, ಕಟ್ಟಿಟ್ಟ ಬತ್ತಿ, ಮದುವೆ ಆಗದೆ ಹಾಗೆ ಉಳ್ಕೊಂಡಿದ್ರೆ. ಇನ್ನು ಗೋವಿಗೆ ಸಂಬಂಧಪಡ್ತಕ್ಕಂತಹದ್ದು ನಿನ್ನ ಜಾತಕದ 12 ಭಾವಗಳನ್ನು ಪರೀಕ್ಷೆ ಮಾಡಿದಾಗ ಸಿಗತಕ್ಕಂತಹ ಎಷ್ಟು ದೋಷಗಳಿದಾವೋ ಅಷ್ಟು ದೋಷಗಳು ನಿರ್ನಾಮ ಆಗ್ತಕ್ಕಂತಹದ್ದು, ನಿನ್ನ ಬದುಕು ನವ ನಿರ್ಮಾಣವಾಗ್ತಕ್ಕಂತಹದ್ದು ಅಂತ ಹೇಳ್ತಾನೆ. ಸೂರ್ಯ ಉದಯ ಆಗೋದಕ್ಕೂ ನೀನು ಗೋಪೂಜೆ ಮಾಡೋದಕ್ಕೂ. ಇನ್ನು ಗೃಹ ಪ್ರವೇಶ ಅಂತ ನೀವು ಹೇಳಿದ್ರಿ ಅಪಾರ್ಟ್ಮೆಂಟ್ ಮೇಲೆ ಅಂತೇಳಿ, ಸಾಧ್ಯವಿಲ್ಲ. ಅದಕ್ಕಾಗಿ ನೀವು ಸ್ಮರಣೆ ಮಾಡ್ತಿರಲ್ಲ, ಪ್ರಾತಃ ಕಾಲದಲ್ಲಿ ನಿಮಗೆ ಇವತ್ತು ಗೃಹ ಪ್ರವೇಶ ಮಾಡ್ತೀವಿ ಅಂತಂದರೆ 9 ದಿನಗಳ ಹಿಂದೆ ಅಥವಾ 3 ದಿನಗಳ ಹಿಂದೆ, 2 ದಿನಗಳ ಹಿಂದೆ ತ್ರಿದಿನ ಸಂಕಲ್ಪ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಗೋಧೂಳಿ ಲಗ್ನದಲ್ಲಿ ಏನಾದರೂ ಅಂದರೆ ಮೇಲೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ 2 ಬಳಸ್ತಾನೆ ಗೋವಿಗೆ. ಅಂದರೆ ಗೋಧೂಳಿ ಲಗ್ನದಲ್ಲೂ ಗೋವಿಗೆ ಪೂಜೆ ಮಾಡಬೇಕು, ಗ್ರಾಸವನ್ನು ತಿನ್ನಿಸ್ಬೇಕು. ಇನ್ನು ನಾಳೆದ್ದು ಬೆಳಿಗ್ಗೆ ಇವರು ಗೃಹ ಪ್ರವೇಶ ಮಾಡ್ತಾರೆ ಅಂತಂದರೆ ಇವತ್ತು ಬೆಳಗ್ಗೆನೆ ಸೂರ್ಯೋದಯಕ್ಕೆ ಅಂದರೆ ಬ್ರಾಹ್ಮಿ ಲಗ್ನದಲ್ಲೂ ಕೂಡ ಗೋವಿಗೆ ಪೂಜೆ ಮಾಡಿರಬೇಕು ಅಂತ. ಗೋವಿಗೆ ಪೂಜೆ ಮಾಡಿದ್ದು ಒಂದು ಸುರಭ್ಯೇ ನಮಃ ಅನ್ನೋ ಮಂತ್ರವು 108 ಬಾರಿ ಹೇಳ್ಕೊಳ್ತಾ ಸಣ್ಣದಾಗಿರ್ತಕ್ಕಂತಹ ರಜತ ಬೆಳ್ಳಿಯ ಆ ಒಂದು ಹಸುವನ್ನು ನೀವು ತೆಗೆದುಕೊಂಡು ಹೋಗ್ತಕ್ಕಂಥಾದರೆ ಹೇಗೂ ಹೀಗೆ ಪೂಜೆ ಮಾಡಿದರೆ ಆ ಒಂದು ಬೆಳ್ಳಿ ಹಸುವನ್ನು ಇದಕ್ಕೆ ಮುಟ್ಟಿಸಿದ್ರೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಹಾಗಾಗಿ ಅದನ್ನು ನೀವು ತೆಗೆದುಕೊಂಡು ಹೋದ್ರೂ ಕೂಡ ಇದೇ ಗೋವು ಅಲ್ಲಿಗೆ ಬಂದಷ್ಟೇ ಫಲವನ್ನು ಪಡ್ಕೊಳ್ತೀರಿ. ಇನ್ನು ಗೋವಿನ ಬಗ್ಗೆ ಹೇಳ್ತಾ ಹೊರಟೋದ್ರೆ ದಿನಗಟ್ಟಲೆ ಮಾತಾಡಲಿಕ್ಕೆ ವಿಷಯ ಉಂಟು. ವಿಷವನ್ನೇ ತಿಂದರೂ ಕೂಡ ಅಮೃತವನ್ನ ಕೊಡುವಂತ ಗೋಮಾತೆ ಬಹಳ ಅದ್ಭುತವಾದ, ನಾನು ಮರ್ತಿದ್ದೆ, ಬಹಳ ಅದ್ಭುತವಾದದ್ದು ಈ ಪದ ಎಲ್ರಿಗೂ ಅಪ್ಲೈ ಆಗ್ತಕ್ಕಂಥದ್ದು. ವಿಷ ತಿಂದು ನಮಗೆ ಹಾಲು ಕೊಡ್ತಕ್ಕಂತಹದ್ದು ಅದು ಸ್ಕ್ಯಾನ್ ಮಾಡುತ್ತಂತೆ. ಒಬ್ಬ ರೈತ ಅದರ ಮೇಲೆ ಕೈ ಇಟ್ಟರೆ ಇವನಿಗೆ ಏನು ಆರೋಗ್ಯಕ್ಕೆ ತೊಂದರೆ ಇದೆಯಾ, ಆರ್ಥಿಕಕ್ಕೆ ತೊಂದರೆ ಇದೆಯಾ ಅಂತ ಹೇಳಿ ಅದನ್ನೇ ಹೋಗಿ ತಿನ್ನುತ್ತಂತೆ. ಬಹುಶಃ ಇನ್ನು 3 ತಿಂಗಳಲ್ಲಿ ಇವನಿಗೆ ಏನಾದರೂ ರೋಗ ಬರುತ್ತೆ ಅಂತಂದರೆ ಹೇ ನಡಿ ಅಂತ ಅವನ ಕೈಗೆ ಆಡ್ತಾ ಇರ್ತಾರಂತೆ. ಅದರ ಮೇಲೆ ಮಾಡ್ತಿದ್ದಾಗ ಅದು ಅವನ ಕೈಯನ್ನು ಸ್ಕ್ಯಾನ್ ಮಾಡ್ಕೊಳ್ತಾ ಅದಕ್ಕೆ ಸಂಬಂಧಪಟ್ಟದ್ದನ್ನೇ ಅದು ಆಹಾರವಾಗಿ ತಿನ್ನುತ್ತಂತೆ, ಅಂತಹ ಮೂಲಿಕೆನೇ ತಿನ್ನುತ್ತಂತೆ ಅದು. ಆನಂತರ ಹಾಲಾಗಿ ಅವನು ಕೊಡ್ತಾ ಅದು ಕ್ಲಿಯರ್ ಮಾಡ್ಕೊಳ್ತಾನಂತೆ. ಅಂತಹದ್ದು ನಮಗೆ ನೀವು ಹೇಳಿದ ಹಾಗೆ ಒಂದು ಅದ್ಭುತವಾದ ನೀವು ಪದ ಏನು ಹೇಳಿದ್ರು ಅದು ವಿಷಯವನ್ನು ಹೊಂಡರೂ ಕೂಡ ಅದು ಅಮೃತವೇ ಕೊಡ್ತಕ್ಕ ಅಂತಹ ನಿಮ್ಮ ಬದುಕು ಅಮೃತಮಯವಾಗಬೇಕಾದ್ರೆ ಪ್ರಾತಃ ಕಾಲದ ಗೋಧೂಳಿ ಸಾಯಂಕಾಲದ ಗೋಧೂಳಿ ಲಗ್ನವು, ಇನ್ನು ಪ್ರಾತಃ ಕಾಲದ ಬ್ರಾಹ್ಮಿ ಲಗ್ನ ಪೂಜೆ ಮಾಡ್ತೇನೆ ಅಂತಂದರೆ ಇನ್ನು ರಾಜಕೀಯದಲ್ಲಿ ಬಹಳಷ್ಟು ಜನ ಅನ್ನೊಂದು ಲಿಸ್ಟೇ ನಿಮಗೆ ಕೊಟ್ಟು ಬಿಡುತ್ತೇನೆ. ಅಂಥವರೆಲ್ಲರೂ ಕೂಡ ಅವರ ಹಿನ್ನೆಲೆ ತೆಗೆದು ನೋಡಿದ್ರೆ ದೊಡ್ಡ ಮಟ್ಟದಾಗಿ ಗೋ ಸೇವೆ ಮಾಡಿದ್ದಾರೆ. ಒಟ್ಟಾರೆ ಹಾಲು ಒಂದು ಮನೆಯಿಂದ ಮನೆಗೆ ಹಾಕಿರ್ತಕ್ಕಂಥವರು, ಗೋವುಗಳನ್ನು ಬೆಳೆಸಿ ಅದಕ್ಕೆ ಸೇವೆ ಮಾಡಿಕೊಂಡು ಬಂದ ನಂತರ ಅವರಿಗೆ ಕೊಟ್ಟಿರ್ತಕ್ಕಂಥ ಪದವಿ. ಯಾರು ಗೋವುಗಳಿಗೆ ಬಹುಶಃ 10 ರಿಂದ 12 ವರ್ಷಗಳ ಕಾಲ ಪ್ರಾಮಾಣಿಕತೆ ಸೇವೆಯನ್ನು ಮಾಡಿರ್ತಾರೋ, ಅದು ಖುಷಿಯಿಂದ ಸಂತೋಷವಾಗಿ ಮಗುನ ನೋಡ್ಕೊಂಡಿರ್ತಾರೋ, ಬರೆದಿಟ್ಕೊಳ್ಳಿ, ಅವರ ಜೀವನದಲ್ಲಿ ಒಂದು ಚಮತ್ಕಾರ ನಡೆದೋಗುತ್ತೆ. ಆತ ಈ ದೇಶಕ್ಕೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಕೂಡ ಕಾಣಿಸ್ಕೊಳ್ತಾನೆ. ಅದೇ ಗುರುಗಳೇ, ನಾವು ವಾಸ್ತವವಾಗಿ ನೋಡಿರೋ ಅಂಥದ್ದು ವ್ಯಾಪಾರಕ್ಕಾಗಿ ಗೋವನ್ನು ಇರಿಸ್ಕೊಂಡು ಬರೀ ಹಾಲು ಕರ್ಕೊಂಡು ಅದಕ್ಕೆ ಸರಿಯಾಗಿ ಊಟ ಕೊಡದೆ ಯಾರು ಹೊಡೆದು ಹಿಂಸಿಸ್ತಾರೋ ಅವರ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಿಲ್ಲ. ನಾವೇ ಒಂದು ನೈಜ ಘಟನೆಯನ್ನು ಕೂಡ ನೋಡಿದ್ದೀವಿ. ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲ ತುಂಬ ಜೋರಾಗಿ ಹೊಡೆಯೋದು ಮಾಡೋದು, ಅದಕ್ಕೆ ನೋಯಿಸಿದ್ರೆ ನಮ್ಮ ಜೀವನದಲ್ಲಿ ಕೂಡ ಕಣ್ಣೀರು ಹಾಕ್ತೀವಲ್ಲ. ಅದು ಕಟ್ಟಿಟ್ಟ ಬುತ್ತಿ. ಅದು ಒಂದು ಗೋಡೆಗೆ ಬಾಲ್ ಹಾಕಿದಾಗ ವಾಪಸ್ ಬರುತ್ತೋ ಸೇಮ್ ನೀವು ಮಾಡಿದ್ದೋಣ್ಣು ಮಹಾರಾಯ ಅನ್ನೋ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಗೋವಿಗೆ ನೀವು ಹೇಳಿದ್ರೆ ಆಗಲೇ ಒಂದು ಮಾತು ಮೊದಲಿಗೆನೆ ನಮಗೆ ತಾಯಿ 1-2-3 ವರ್ಷ ಕಾಲ ನಾವು ಬದುಕಿರೋ ತನಕ ಗೋವಿನ ಹಾಲು ಕುಡಿತೀವಿ ಅಂತ. ಹಾಗೆ ಒಬ್ಬ ಕಟುಕ ಆ ಒಂದು ಹಸುವನ್ನು ಕಡಿಲಿಕ್ಕೆ ಬರ್ತಾನಂತೆ. ಆ ಹಸುವನ್ನು ಕಡಿಲಿಕ್ಕೆ ಬಂದಾಗ ಅದು ಭಯ ಪಡಬೇಕಾಗಿತ್ತು. ಆ ಕಟುಕನ ನೋಡಿ ಅದು ನಗ್ತಾ ಇತ್ತಂತೆ. ನಾನು ಕಡಿಲಿಕ್ಕೆ ಬರ್ತಾ ಇದ್ದೀನಲ್ಲ, ನೀನು ಭಯ ಪಡಬೇಕು, ನೋವಾಗ್ಬೇಕು ನಿನಗೆ ಅಂತ ನಗ್ತಾ ಇದೀಯಾ? ಆವಾಗ ಹಸು ಹೇಳುತ್ತಂತೆ, ಅಲ್ಲಪ್ಪ ನಾನು ಯಾಕೆ ನಗ್ತಾ ಇದ್ದೀನಿ ಅಂತಂದರೆ ನಿನಗೆ ಆ ಒಂದು ಕತ್ತಿ ಕೈಲಿದೆಯಲ್ಲ ಅದನ್ನು ಎತ್ತಲಿಕ್ಕೆ ಶಕ್ತಿ ಬಂದಿದ್ದು ಕೂಡ ನನ್ನ ಹಾಲು ಕುಡಿದೆ. ಇನ್ನು ನೀನು ತಿಂತಕ್ಕೆ ದವಸ ಧಾನ್ಯಗಳಿದೆಯಲ್ಲ ಅದಕ್ಕೆ ನಂದು ಗೋಮೂತ್ರವನ್ನು ಹೊಲಕ್ಕೆ ಹಾಕಿ ಬೆಳೆಸ್ಕೊಂಡು ಶಕ್ತಿಯನ್ನು ಪಡ್ಕೊಂಡೆ. ನಿನ್ನ ತಾಯಿಯ ಸ್ತನ್ಯಪಾನ ಬಹುಶಃ 1-2-3 ವರ್ಷಗಳ ಕಾಲ ನೀನು ಹೊಂದಿರತಕ್ಕಂತಹದ್ದು. ಇನ್ನು ನನ್ನ ಮೊಲೆ ಹಾಲನ್ನು ತಗೊಳ್ತಾ ಇರ್ತಕ್ಕಂಥ ನಿನ್ನ ಮಕ್ಕಳಿಗೂ ಹಾಕ್ತಕ್ಕ ನಾನು ಕೊಡ್ತಾ ಬಂದಿರ್ತೇನೆ. ನಾನು ಇಷ್ಟೆಲ್ಲ ಕೂಡ ಪುಣ್ಯದ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದೇನೆ, ಒಳ್ಳೆಯದೇ ಮಾಡ್ಕೊಂಡು ಬಂದಿದ್ದೇನೆ. ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದ್ರೂ ಕೂಡ ನನ್ನ ಸಾವು ಇಷ್ಟು ಘೋರವಾಗಿದೆಯಲ್ಲ, ಇನ್ನು ನೀನು ಅನೇಕ ಪಾಪಗಳು ಮಾಡಿರ್ತಕ್ಕಂಥವನ ಸಾವು ಹೇಗಿರ್ಬೋದು ಅಂತ ತಿಳ್ಕೊಂಡು ನಗ್ತಾ ಇದ್ದೀನಿ ಅಂತ ಹೇಳುತ್ತಂತೆ. ಅದಕ್ಕಾಗಿ ಗೋವಿಗೆ ಗ್ರಾಸವನ್ನು ಕೊಡ್ತಕ್ಕಂತಹದ್ದು, ಗೋ ಸೇವೆಯನ್ನು ಮಾಡ್ತಕ್ಕಂತಹದ್ದು, ಒಮ್ಮೆ ಅದಕ್ಕೊಂದು ನಾವು ಅಟ್ಯಾಚ್ಮೆಂಟ್ ಹಾಕಿಬಿಟ್ರೆ
ಅದು ನಮ್ಮನ್ನು ನೋಡುತ್ತಲ್ಲ ಮೌನವಾಗಿ ಭಾವನಾತ್ಮಕವಾಗಿ ತಿಳ್ಕೊಳ್ದಾಗ, ಅದಕ್ಕೆ ಭಾವನೆ ಮುಖ್ಯ, ಭಾಷೆ ಸಹಕಾರಿ ಅಂತ ಹೇಳುತ್ತೆ, ಅದಕ್ಕೆ ಗೊತ್ತಾಗತ್ತಂತೆ. ಒಂದು ನಾನು ನೋಡಿದ ಗುರುಗಳೇ, ಕೆಲವು ವರ್ಷಗಳ ಹಿಂದೆ ಓರ್ವ ಬೇರೆ ದೇಶದಲ್ಲಿ ಇದ್ದಂಥವ್ರಿಗೆ ಕ್ಯಾನ್ಸರ್ ಅಂತ ಹೇಳಿದ್ರಂತೆ. ಅವರು ಸರಿ ಇನ್ನೇನು ನಾನು ಸತ್ತೋಗ್ತೀನಿ, ನನ್ನ ದೇಶಕ್ಕೆ ವಾಪಸ್ ಹೋಗಿ ಗೋ ಸೇವೆ ಮಾಡ್ಕೊಂಡಿರೋಣ ಅಂತ ಹೇಳಿ ವಾಪಸ್ ಬಂದು ಸುಮಾರು ನಮ್ಮ ದೇಶೀಯ ತಳಿಗೆ ಇದ್ದಂಥ ಗೋವುಗಳ ಮಧ್ಯದಲ್ಲೇ ಗಂಜಲವನ್ನು ಹಿಡಿಯೋದು ಮತ್ತು ಸಗಣಿಯನ್ನು ಎತ್ತಾಕೋದು ಆ ರೀತಿಯೆಲ್ಲ ಮಾಡ್ಕೊಂಡಿದ್ರಂತೆ. ಚಮತ್ಕಾರದ ರೀತಿಯಲ್ಲಿ ಹೋಗಿ ಟೆಸ್ಟ್ ಮಾಡಿದ್ರೆ ಅವ್ರಿಗೆ ಕ್ಯಾನ್ಸರೇ ಇಲ್ಲ ಅಂತ. ನೀವು ಹೇಳಿದ್ರಲ್ವ, ಗೋಮಾತೆ ಅದನ್ನು ಸ್ಕ್ಯಾನ್ ಮಾಡಿ ಏನು ಬೇಕೋ ಅದನ್ನು ಕೊಡ್ತಾಳೆ ಅಂತ. ಆ ರೀತಿಯ ಚಮತ್ಕಾರಿ ವಿಚಾರಗಳನ್ನು ನಾವು ತಿಳಿದಿದ್ದೇವೆ. ಅದಕ್ಕೆ ಹೇಳೋದು, ಗೋಮಾತೆ ಅಂದರೆ ಸಾಕ್ಷಾತ್ ಭಗವಂತನ ಸ್ವರೂಪ, ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ಇನ್ನೇನಾದ್ರೂ ಮಾಹಿತಿ ಹೇಳ್ತಿದ್ದೀರಾ? ಖಂಡಿತಮ್ಮ, ಹೇಳೋದು ಬಹಳಷ್ಟಿದೆ. ನೀವು ಹೇಳಿದ್ರಲ್ಲ, ಈಗ ನಾನು ಅದನ್ನು ಕೇಳಿದ್ದೇನೆ. ಅವರು ದಾವಣಗೆರೆಯಲ್ಲಿ ದಂಪತಿಗಳಿಬ್ಬರು ಕೂಡ ಆ ಸೇವೆಯನ್ನು ಮಾಡುತ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲರೂ ಕೂಡ ಒಂದು ವಿಶೇಷವಾಗಿ ಗೋಶಾಲೆ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲ ಕೂಡ. ಆ ಕ್ಯಾನ್ಸರ್ ಮನುಷ್ಯನಿಗೆ ಬಂದಿರತಕ್ಕಂಥ 108 ಕಾಯಿಲೆ ಗುಣಪಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ಆಮೇಲೆ ಗೋಮೂತ್ರವಿಲ್ಲದೆ ನಮಗಿರ್ತಕ್ಕಂಥ ಒಂದು ಆಯುರ್ವೇದ ಇದೆಯಲ್ಲ, ಗೋಮೂತ್ರವಿಲ್ಲ ಸ್ಪರ್ಶವಿಲ್ಲದೆ ಆಯುರ್ವೇದ ರೆಡಿ ಆಗಲ್ಲ. ಅಷ್ಟು ಶಕ್ತಿ ಇದೆ ಆ ಗೋಮೂತ್ರದಲ್ಲೂ ಮತ್ತೆ ಗೋಮಯದಲ್ಲೂ. ಅದೇ ಗಂಜಲ ಅಂತ ಕರೀತಾರೆ. ಗಂಜಲ ಮೀನ್ಸ್ ಗಂಗಾ ಜಲ. ಗಂಗಾ ಜಲದಷ್ಟೇ ಪವಿತ್ರ ಈ ಗಂಜಲ. ಅದನ್ನು ಗೋಮೂತ್ರ ಅಂತ ನಾವು ಕರಿತೀವಲ್ಲ. ಬಹಳ ಶಕ್ತಿ ಇದೆ, ಬಹಳ ಪವರ್ ಇದೆ, ಬಹಳ ಎನರ್ಜಿ ಇದೆ. ಆಧ್ಯಾತ್ಮಿಕವಾಗಿ ಅವನೇನಾದರೂ ಕೂಡ ಅಥವಾ ಆರ್ಥಿಕವಾಗಿ ಅವನೇನಾದರೂ ಕೂಡ ಆರೋಗ್ಯವಂತ ಏನಾದ್ರು ಬಯಸ್ತೇನೆ ಅಂತಂದರೆ ಮೊದಲು ಗೋ ಸೇವೆಯಿಂದಲೇ ಪ್ರಾರಂಭಿಸಲಿ, ಅವೆಲ್ಲ ಪಡ್ಕೊಳ್ತೀನಿ. ನನಗೆ ಗೊತ್ತಿಲ್ಲ ಇಲ್ಲಿ ಇದನ್ನು ಹಂಚ್ಕೊಳ್ಬೋದೋ ಇಲ್ಲೋ ಅಂತ ಗುರುಗಳೇ, ನಿಮ್ಮ ಒಪ್ಪಿಗೆಯನ್ನು ಪಡೀತಾ ಹೇಳ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ನಾನು ಜ್ಯೋತಿಷ್ಯ ಕಾರ್ಯಕ್ರಮವನ್ನೇ ಮಾಡ್ತಿರೋದ್ರಿಂದ ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡುವಾಗ ಇದೇ ರೀತಿ ಗೋವಿನ ಮಹಿಮೆಯ ಕುರಿತಾಗಿ ಒಬ್ಬರು ಗುರುಗಳು ಹೇಳ್ತಿದ್ರು. ಒಂದು ಚಮತ್ಕಾರದ ರೀತಿಯಲ್ಲಿ ನಮಗೆ ಒಂದು ಕರೆ ಬರುತ್ತೆ ಬೆಂಗಳೂರಿನ KR ಪುರಂಯಿಂದ. ಆ ಹುಡುಗನ ಸಮಸ್ಯೆ ಏನು ಅಂದರೆ, ಲೈವ್ ಕಾಲ್ ಅದು, ಗುರುಗಳೇ ನನಗೆ ಸೊಂಟದ ಕೆಳಗಿನ ಭಾಗ ಬಿದ್ದು ಹೋಗಿದೆ ಅಂತ. ಇವರು ಒಂದು ಕವಡೆಯನ್ನು ಹಾಕಿದೇನೋ ಗೋವಿನ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ, ನೀವೇನಾದರೂ ಹಸು ಸಾಕಿದ್ದೀರಾ ಅಂದರೆ ಹೌದು ಅಂದ ಆ ಹುಡುಗ. ಏನಪ್ಪ, ಯಾವುದಾದ್ರೂ ಹಸುಗೆ ಕಾಲೇನಾದರೂ ಮುರಿದು ಹೋಗಿತ್ತು ಅಂತ ಹೇಳಿ ನೀವು ಕಟ್ಕನಿಗೆ ಕೊಟ್ಬಿಟ್ರ? ಸಂಕೋಚ ಇಲ್ಲದೆ ಹೇಳಿ, ಯಾಕಂದ್ರೆ ಪರಿಹಾರ ಸೂಚಿಸ್ಬೇಕಂದ್ರೆ ನೀವು ನಿಜ ಹೇಳಬೇಕು. ಖಂಡಿತ. ಈಗಲೇ ನಿಜಕ್ಕೂ ನಾನು ಈಗಲೂ ನೆನೆಸ್ಕೊಂಡ್ರೆ ಒಂಥರ ರೋಮಾಂಚನ ಆಗತ್ತೆ. ಆ ಹುಡುಗ ಒಂದು 30 ಸೆಕೆಂಡ್ ಮಾತಾಡಿದ ನಂತರ ಹೇಳ್ದ, ಹೌದು ಗುರುಗಳೇ, ಹಾಲು ಕೊಡ್ತಾ ಇದ್ದಿದ್ದು ಹಸುಗೆ ಕಾಲು ಮುರಿದೋಯ್ತು ಅಂತ ಕೊಟ್ಬಿಟ್ವಿ ಕಟ್ಕನ್ಗೆ. ಅದೇ ಅಪ್ಪ ನಿನ್ಗಾಗಿರೋದು. ಅಷ್ಟು ವರ್ಷ ಹಾಲು ತೊಗೊಂಡು ಅದ್ರ ಉಪಯೋಗ ಪಡ್ಕೊಂಡು ನಿಮ್ಮ ಅಮ್ಮನ ಕಾಲು ಮುರಿದೋಯ್ತು ಅಂದರೆ ಕಟ್ಕೊಂಡು ಕೊಟ್ಬಿಡ್ತೀಯ? ಆ ರೀತಿ ಮಾಡಿರೋದಕ್ಕೆ ನಿನ್ಗೆ ಹೀಗಾಗಿರೋದು. ನೀವು ಒಂದು ಅದರಿಂದ ಏನು ಉಪಯೋಗ ಇಲ್ದಿರೋಂಥ ಒಂದು ಹಸುನ ತೊಗೊಂಡು ಬಂದು ಸಾಕಿದ್ರೆ ನಿನ್ಗೆ ವಾಪಸ್ ಡಾಕ್ಟರ್ಸ್ ಹೇಳಿದ್ರಂತ ಏನೂ ಆಗಿಲ್ಲ, ನಿಮ್ಗೇನೂ ಪ್ರಾಬ್ಲಮ್ ಇಲ್ಲ, ಯಾಕೆ ಹೀಗಾಗಿದೆ ಗೊತ್ತಿಲ್ಲ ಅಂದರೆ ಆ ಗೋವು ಎಷ್ಟು ಕಣ್ಣೀರು ಹಾಕಿತ್ತು. 15 ದಿನದಲ್ಲಿ ಈ ಹುಡುಗನಿಗೆ ಹೀಗಾಗಿದೆಯಂತೆ. ಅದೇ ಡಾಕ್ಟರ್ ಬಳಿ ಹೋದಾಗ ನಾರ್ಮಲ್ ಬರುತ್ತೆ, ಆದರೆ ಪೈನ್ ಇರುತ್ತೆ, ಆ ನೋವು ಇರುತ್ತೆ, ಸೊಂಟ ಬಿದ್ದರೆ ಸತ್ಯ ಇರುತ್ತೆ. ಆದರೆ ಮತ್ತು ಗೋ ಸೇವೆ ಮಾಡಿದ್ರೆ ಮಾತ್ರ ಅದು ನೀವು ಮತ್ತೆ ಮರಳಿ ಪಡ್ಕೊಳ್ತೀರಿ. ಗುರುಗಳೇ, ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಗೋವಿನ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಿಕೊಡಿ ಅಂತ ಹೇಳ್ತಾ ಧನ್ಯವಾದಗಳು. ಹರೇ ಶ್ರೀನಿವಾಸ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಗೋ ಪೂಜೆ, ಗೋ ಮಹಾತ್ಮೆಯ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನು ಹಾಗೂ ಇನ್ನೂ ಹಲವಾರು ವಿಚಾರಗಳನ್ನು ತಿಳಿಸ್ಕೊಡ್ಲಿದ್ದೀವಿ ಮುಂದಿನ ಸಂಚಿಕೆಗಳಲ್ಲಿ. ಹೊರಡೋ ಮುನ್ನ ಮತ್ತೆ ನೆನಪಿಸ್ತಾ ಇದ್ದೀನಿ, ಇದೇ ತಿಂಗಳು 31ನೇ ತಾರೀಕು ಕುಬೇರ ಸಭೆ ನಡೀತಾ ಇದೆ. ಮಿಸ್ ಮಾಡದೆ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಹೋಗಿ ಬರೋದಾ? ನಮಸ್ಕಾರ.